ಕೊನೆಯದಾಗಿ ಮನೆಗೆ ಸಂಬಂಧಪಟ್ಟಂತ ವಿಷಯ ಕೇಳಲೇಬೇಕು ನಾನು. ನಿಮ್ಗೆ ಆ ಮನೇಲಿ ತುಂಬಾನೇ ಕಾಡ್ಸಿದ್ದು ಯಾರು? ತುಂಬಾನೇ ಯಪ್ಪ ಈ ಮನುಷ್ಯನ ಸಹವಾಸನೆ ಸಾಕು ಅಂತ ಅನ್ಸಿತ್ತು? ರಜತ್, ಎಲ್ಲಾರ್ಗೂ ಗೊತ್ತಿರುವಂತದ್ದೇ. ಬಾಸ್ ಬಾಸ್ ಅಂತ ಅನ್ಕೊಂಡು ಕಿರಿಕಿರಿ. ಯಾವ ತರ ನಿಮ್ಗೆ ಏನಕ್ಕೆ ಆತರ ನಿಮ್ಮಿಬ್ರ ಮಧ್ಯ ಒಂಥರ ಏನಂತಾರೆ ಹೆಂಗ್ ಶುರುವಾಯ್ತು ಅಂತಲೇ ಗೊತ್ತಿಲ್ಲ. ನಂಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರೋ ಜನಕ್ಕೆ ಅದಷ್ಟು ಇಷ್ಟ ಆಗಿದೆ, ಆತರ ಟಾಮ್ ಅಂಡ್ ಜೆರಿ ತರ ಜನ ನೋಡ್ತಿದ್ರು ಇಷ್ಟಪಟ್ಟು ಅಂತ. ಒಳಗಡೆ ಇದ್ದಾಗ ನಮ್ಗೆ ಯಾವತ್ತೂ ಅದು ಗೊತ್ತೇ ಆಗ್ತಿರ್ಲಿಲ್ಲ. ಸಹಜವಾಗಿರೋ ಜಗಳ ಮತ್ತೆ ರಿಯಲಿಸ್ಟಿಕ್ ಜಗಳ ಅದು ಆಗ್ತಾನೆ. ನಾನು ಏನ್ ಮಾಡಿದ್ರು ಅದ್ರಲ್ಲಿ ಒಂದು ತಪ್ಪು ಅವ್ರು ಹುಡ್ಕೋರು, ಅವ್ರು ಏನ್ ಮಾಡಿದ್ರು ಅದ್ರಲ್ಲಿ ಒಂದು ತಪ್ಪು ನಾನು ಹುಡುಕ್ತಿದ್ದೆ. ಸೊ ಅದು ಇಷ್ಟು ಜನಕ್ಕೆ ರೀಚ್ ಆಗಿದೆ, ಇಷ್ಟ ಆಗಿದೆ ಅನ್ನೋದು ನಂಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ಕೊನೆಗೆ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ರು. ಹೌದಾ, ಅಂದ್ರೆ ಅವ್ರು ತುಂಬಾ ಆರೋಪ ಹಾಕ್ತಿದ್ರು ಫಿಸಿಕಲ್ ಟಾಸ್ಕ್ ಮಾಡಲ್ಲ ಅಂತ. ಸೊ ಲಾಸ್ಟ್ ವೀಕ್ ನಾನು ಅವ್ರು ಏನ್ ಆರೋಪ ಹಾಕಿದ್ರು ಅದನ್ನೆಲ್ಲ ಮುರಿದಿದ್ದೆ. ಅವ್ರಿಗೆ ಶಾಕ್ ಆಗಿತ್ತು. ನಾನು ಇಷ್ಟ ದಿನ ಅದೆಲ್ಲ ಸುಳ್ಳು ಆಡ್ತಿದ್ದು, ಆಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ನಾನು ಅದನ್ನೇ ಅವ್ರಿಗೆ ಹೇಳಿದೆ, ನಾನು ಆಡ್ತಿದ್ದೆ, ಯಾವತ್ತೂ ನಂಗೆ ಅವಕಾಶ ಕೊಟ್ಟಿರ್ಲಿಲ್ಲ ಅಂತ. ಅದು ಅವ್ರಿಗೂ ಆಮೇಲೆ ರಿಯಲೈಸ್ ಆಯ್ತು, ಹೌದು ಆಡೋ ಕೆಪಾಸಿಟಿ ಇತ್ತು, ಒಳಗೆ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ. ಅವಾಗ ಸ್ವಲ್ಪ ತಣ್ಣಗಾದ್ರು. ತ್ರಿವಿಕ್ರಮ್ ಗೆಲ್ಬೇಕು ಅಂತ ಹೇಳ್ತೀರಾ? ಹೌದು. ಸೊ ಅವ್ರ ಜೊತೆ ಯಾರು ನಿಂತ್ರೆ ಒಂದು ಟಫ್ ಕಾಂಪಿಟೇಟ್? ಹನುಮಂತು. ಅದೇ ಗೆಲ್ಲೋ ವಿಚಾರದಲ್ಲಿ ಹನುಮಂತು ಮತ್ತು ತ್ರಿವಿಕ್ರಮ್ ನಡುವೆ ಒಂದು ಪೈಪೋಟಿ ಇದೆ ಅಂತ ನಂಗೆ ಅನ್ಸುತ್ತೆ. ತ್ರಿವಿಕ್ರಮ್ ಅಣ್ಣ ಗೆಲ್ಲಿ ಅಂತ ಆಶಿಸ್ತೀನಿ. ಓಕೆ, ಫೈನಲ್ ಆಗಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್ನ? ಏನೇನು ಕಲ್ತ್ಕೊಂಡು ಬಂದ್ರಿ, ಏನೇನು ಅಲ್ಲಿ ಬಿಟ್ಟು ಬಂದ್ರಿ? ದ್ವೇಷಗಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೇನೆ, ಕೋಪಗಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೇನೆ. ಸಾಕಷ್ಟು ಬದುಕಿನಲ್ಲಿ ಯಾವತ್ತೂ ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ, ಸಂಕಷ್ಟಗಳು ಬಂದರೂ ಎದೆಗುಂದದೆ ಅಲ್ಲಿ ನಿಂತು ಹೋರಾಡಬೇಕು ಅನ್ನೋ ಪಾಠವನ್ನು ಬದುಕಿನುದ್ದಕ್ಕೂ ತೊಗೊಂಡು ಹೋಗೋದು ಕಲ್ತ್ಕೊಂಡ್ಬಂದಿದ್ದೀನಿ. ಸುದೀಪ್ ಸರ್ ಬಗ್ಗೆ ಪದಗಳೇ ಇಲ್ಲ. ಅದೇ ಒಬ್ಬ ಒಳ್ಳೆ ಟೀಚರ್ ಥರ ಇದ್ರು ಅಂತ ನಾನು ಅಂದ್ಕೊಳ್ತೀನಿ. ಅವರ ಕೊನೆದಾಗ ಅವ್ರು ನನ್ನನ್ನು ಕಳಿಸ್ಕೊಟ್ಟ ರೀತಿಗೆ ತುಂಬ ಭಾವುಕಳಾದೆ. ಕಿಚನ್ ಚಪ್ಪಾಳೆ ಸಿಕ್ಕಿರಲಿಲ್ಲ ಅಂತ ಭಾಳ ಬೇಸರ ಇತ್ತು, ಆದ್ರೆ ಕೊನೆಗೂ ಅವರು ವೆಲ್ ಪ್ಲೇಡ್ ಅಂತ ಚಪ್ಪಾಳೆ ತಟ್ಟೆ ಕಳಿಸ್ಕೊಟ್ರು ನನ್ನನ್ನು. ಆ ಖುಷಿ ಇದೆ ನನಗೆ.